ಎಲ್ರಿಗೂ ನಮಸ್ಕಾರ. ಕುಂದಾಪುರ ತಾಲೂಕಿನ ಎಲ್ಲ ಪತ್ರಕರ್ತರ ಮಿತ್ರರನ್ನ ಆತ್ಮೀಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿಕೊಳ್ತಾ, ನನ್ನ ಹೆಸರು ಉದಯ್ ಕುಮಾರ್ ಶೆಟ್ಟಿ. ನಾನು ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿ 2010ರಿಂದ ಸತತ 3 ಅವಧಿಗೆ ಒಕ್ಕೂಟದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ತಮ್ಗೆ ಗೊತ್ತಿದೆ, ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟ 2000ನೇ ಇಸ್ವಿಯಿಂದ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಆದದ್ದು. ನಂತರ ಜನಧರ್ಮೋತ್ಸವದಲ್ಲಿ ಸಕ್ರಿಯವಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕೆಲಸ ಮಾಡಿದಂತು. 2010ರಿಂದ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದು. ಇಲ್ಲಿ ನಮ್ಮ ಗ್ರಾಮ ಸ್ವರಾಜ್ಯದ ಮೂಲ ಆಶಯಗಳಿಗೆ ಧಕ್ಕೆ ಆಗ್ತದೋ ಅಲ್ಲಿ ಅದನ್ನ ಪ್ರತಿಭಟಿಸ್ತಕ್ಕಂಥದ್ದು ಅಥವಾ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಅಥವಾ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದು, ಅಧಿಕಾರಿಗಳ ಜೊತೆ ಭೇಟಿಯನ್ನ ಮಾಡ್ತಕ್ಕಂಥದ್ದು ಅಥವಾ ಸಭೆಗಳನ್ನು ನಡೆಸ್ತಕ್ಕಂಥದ್ದು ಅಥವಾ ಸಚಿವರೊಂದಿಗೆ ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳೋದು, ಇದನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಇವತ್ತು ಪ್ರಸ್ತುತ ಒಂದು 3 ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೀತಾ ಇದ್ದೇವೆ. ಒಂದು, ತಮ್ಗೆ ಗೊತ್ತಿದೆ, ಪಂಚಾಯತ್ನ ಅವಧಿ ಈಗ ಮುಗಿತಾ ಬಂದಿದೆ. ಈಗಾಗಲೇ ಆಡಳಿತಾಧಿಕಾರಿಗಳ ನೇಮಕ ಆಗಿದೆ. ಸಂಪೂರ್ಣ ನಿಯಮಬಾಹಿರವಾಗಿ ಆಡಳಿತಾಧಿಕಾರಿಗಳನ್ನ ಹಾಕಿದ್ದಾರೆ ಅನ್ನೋದು ನಾವು ಕಂಡುಕೊಂಡಂಥದ್ದು. ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ಅಧಿನಿಯಮ 8(3) ಕೋಟ್ ಮಾಡಿ ಅವರು ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಆ ನಿಯಮ ಏನ್ ಕೋಟ್ ಮಾಡಿದ್ರೆ 8(3) ಅನ್ನುವ ಒಂದು ನಿಯಮದಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಪ್ರಕರಣ 8ರಲ್ಲಿ ಆಡಳಿತಾಧಿಕಾರಿ ಮತ್ತು ಆಡಳಿತ ಸಮಿತಿಯನ್ನ ನೇಮಕ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆದ್ರೆ ಯಾವ ಸಂದರ್ಭ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಹೊಸದಾಗಿ ಸ್ಥಾಪನೆಯಾದ ಸಂದರ್ಭದಲ್ಲಿ ಅಂತಕ್ಕೆ ಅವಕಾಶ ಇದೆ. ಎಲ್ಲಿಯಾದ್ರೂ ಒಂದು ಗ್ರಾಮ ಪಂಚಾಯತ್ ಇನ್ನೊಂದು ಡಿವೈಡ್ ಆದಾಗ ಅಥವಾ ನಗರಸಭೆ, ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಆಗಿ ಪರಿವರ್ತನೆಗೊಂಡಾಗ ಅಂತ ಸಂದರ್ಭಗಳಲ್ಲಿ ಹೊಸದಾಗಿ ಪಂಚಾಯತ್ ಸ್ಥಾಪನೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಅವಕಾಶಗಳಿದೆ. ಹಾಗೆ ಚುನಾವಣೆಯಾಗಿ ಯಾರು ನಾಮಿನೇಷನ್ ಅನ್ನ ಸಲ್ಲಿಸದೆ ಮೆಂಬರ್ ಆಯ್ಕೆ ಆಗದೆ ಇಟ್ಟಿದ್ದ ಸಂದರ್ಭದಲ್ಲಿ, 2 ಬಾರಿ ಚುನಾವಣೆ ನಡೆದ್ರು ಯಾರು ಆಯ್ಕೆ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಆಡಳಿತಾಧಿಕಾರಿಗಳು ಅಥವಾ ಆಡಳಿತ ಸಮಿತಿಗಳನ್ನ ನೇಮಕ ಮಾಡ್ಲಿಕ್ಕೆ ಅವಕಾಶಗಳಿದೆ. ಅದೇ ರೀತಿಯಲ್ಲಿ 3/2 ಅಭ್ಯರ್ಥಿಗಳು ಸದಸ್ಯರು ಆಯ್ಕೆ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥದಕ್ಕೆ ಅವಕಾಶ ಇದೆ. ಬಿಟ್ರೆ ಈ ಅವಧಿ ಮುಗ್ದು 5 ವರ್ಷ ಅವಧಿ ಮುಗಿದ ಕೂಡಲೇ ಆಡಳಿತಾಧಿಕಾರಿಗಳು ಅಥವಾ ಆಡಳಿತ ಸಮಿತಿಗಳನ್ನ ನೇಮಕ ಮಾಡ್ಲಿಕ್ಕೆ ಅವಕಾಶಗಳು ಇಲ್ಲ. ಇದರಲ್ಲಿ ನಮ್ಮ ಪಂಚಾಯತ್ ಅಧಿನಿಯಮ 8(1)(a) ಸಬ್ ಕ್ಲಾಸ್ 3ರಲ್ಲಿ ಬಹುಶಃ ಆಡಳಿತ ನೇಮಕಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಇಂಥ ಪ್ರಕರಣಗಳಿಗೆ ಮಾತ್ರ. ಸಾಮಾನ್ಯವಾಗಿ ಅವಧಿ ಮುಗಿದಾಗ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ಥಾಪನೆಯಾದಾಗ ಅನ್ನುವ ಗ್ರಾಮ ಪಂಚಾಯತ್ ಹೊಸದಾಗಿ ಸ್ಥಾಪನೆಯಾದಾಗ ಅನ್ನೋದನ್ನು ಬಿಟ್ಟು ನೇರ ಸಬ್ ಕ್ಲಾಸಿಗೆ ಹೋಗಿ ಅದನ್ನ ಕೋಟ್ ಮಾಡಿ ಇವತ್ತು ನೇಮಕ ಮಾಡಿದ್ದಾರೆ. ಇದು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ವಿರುದ್ಧವಾಗಿ ಆಗಿದೆ. ಹಾಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಹ ಸ್ಪಷ್ಟವಾಗಿ ವಿರೋಧವಾಗಿ ಆಗಿದೆ. 243(3)(1) ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಗ್ರಾಮ ಪಂಚಾಯತ್ ಚುನಾವಣೆಯ ಅವಧಿ ಮುಗಿಯುವ ಮೊದಲೇ ಬಹುಶಃ ಹೊಸದಾಗಿ ಚುನಾವಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ಸ್ಪಷ್ಟವಾಗಿ ಅದರಲ್ಲಿ ತಿಳಿಸಿದ್ದಾರೆ. ಈ ಸಂವಿಧಾನದ ವಿರೋಧಿಯಾಗಿ ಹಾಗೆ ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ಅಧಿನಿಯಮದ ವಿರುದ್ಧವಾಗಿ ನೇಮಕ ಮಾಡ್ತಾ ಇದ್ರೆ ಸರಿಯಲ್ಲ. ಚುನಾವಣೆನೇ ನೇರ ಮಾಡ್ಬೇಕಿತ್ತು ಅನ್ನೋದು ನಮ್ಮ ಒಕ್ಕೂಟದ ಒಂದು ನಿಲುವು. ಇದನ್ನ ನಾವು ನಮ್ಮ ಒಕ್ಕೂಟದ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ಪತ್ರಿಕಾಗೋಷ್ಠಿಯ ಮೂಲಕ ಅದನ್ನ ಹೇಳಬೇಕು ಅನ್ನುವ ತೀರ್ಮಾನವನ್ನ ಮಾಡ್ಕೊಂಡ ನೆಲೆಯಲ್ಲಿ ಇವತ್ತು ಎಲ್ಲರೂ ನಿಮ್ಮ ಮುಂದೆ ಅದನ್ನ ಹೇಳ್ತಾ ಇದ್ದೇವೆ. ಹಾಗೆ ಇನ್ನೊಂದು ಪ್ರಮುಖ ವಿಚಾರ, 15 ಹಣಕಾಸಿನ ಆಯೋಗದ ಒಂದು ಅನುದಾನ ಗ್ರಾಮ ಪಂಚಾಯತಿಗೆ ಬರ್ತಾ ಇತ್ತು ಕೇಂದ್ರ ಸರ್ಕಾರದಿಂದ. ಇದು ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಸಾಕಷ್ಟು ಆಧಾರ ಆಗ್ತಾ ಇತ್ತು. ಯಾಕಂದ್ರೆ ಸ್ವಲ್ಪ ದೊಡ್ಡ ಮೊತ್ತ ಬರುವಂತದ್ದು ರಾಜ್ಯ ಸರ್ಕಾರದಿಂದ ಕೇವಲ 10 ಲಕ್ಷ ಶಾಸನಬದ್ಧ ಅನುದಾನ ಕೊಟ್ರೆ, ಆ 10 ಲಕ್ಷ ಅನುದಾನ ಅನ್ನುವಂಥದ್ದು ಅದರಲ್ಲಿ 60% ಇಲೆಕ್ಟ್ರಿಸಿಟಿಗೆ ಅಥವಾ ಎಸ್ಕ್ರೋ ಖಾತೆಗೆ ಹೋಗ್ತಾ ಇತ್ತು, ವಾಟರ್ ಸಪ್ಲೈ ಮತ್ತು ಎಲೆಕ್ಟ್ರಿಸಿಟಿ ರೇಟಿಗೆ ಹೋಗ್ತಾ ಇತ್ತು, 40% ವೇತನಕ್ಕೆ ಹೋಗ್ತಾ ಇತ್ತು. ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಶೂನ್ಯ ನಮಗೆ ಹಣ ಸಿಗ್ತಾ ಇತ್ತು. ಹಾಗಾಗಿ ಕೇಂದ್ರ ಸರ್ಕಾರದ ಒಂದು 30, 40 ಲಕ್ಷ, 50 ಲಕ್ಷ ತನಕ ಬರ್ತಾ ಇತ್ತು. ನಮ್ಮ ಸಣ್ಣ ಪಂಚಾಯತಿಗೆ ಒಂದು 20 ಲಕ್ಷ ಬಂದ್ರೆ, ದೊಡ್ಡ ಪಂಚಾಯತಿಗೆ 50-60 ಲಕ್ಷ ತನಕ ಬರ್ತಾ ಇತ್ತು. ಇದು ಅಭಿವೃದ್ಧಿಗೆ ಆಧಾರ ಆಗ್ತಾ ಇತ್ತು. ಇದರಲ್ಲೂ ಸಹ ಸಾಕಷ್ಟು ಟೈಡ್ ಮತ್ತು ಒನ್-ಟೈಡ್ ಫಂಡ್ ಅಂತೇಳಿ ಇದು 30% ಸ್ಯಾನಿಟೇಷನ್, 30% ಡ್ರಿಂಕಿಂಗ್ ವಾಟರ್, 25% SC ST,
5% ವಿಕಲಚೇತನರಿಗೆ, 2% ಕ್ರೀಡಾ ಚಟುವಟಿಕೆಗಳಿಗೆ. ಇಷ್ಟೆಲ್ಲ ಡಿವೈಡ್ ಮಾಡಿ ಒಂದು ಸ್ವಲ್ಪ ಆದ್ರೂ ಸಾಮಾನ್ಯ ಜನರ ವರ್ಕಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಈ ವರ್ಷ ಈ ಅನುದಾನ ಬಿಡುಗಡೆ ಆಗ್ಲೇ ಇಲ್ಲ. ಕೋವಿಡ್ ಬಂದಂತ ಸಂದರ್ಭದಲ್ಲಿ 25% ಅನ್ನ ಕಡಿತಗೊಳಿಸಿದ್ರು. ಏನು ಅನುದಾನ ಬರ್ತಾ ಇತ್ತು ಅದ್ರಲ್ಲಿ 25% ಅನ್ನ ಕಡಿತಗೊಳಿಸಿದ್ರು. ಕೋವಿಡ್ ಹೋಗಿ ಇಷ್ಟು ವರ್ಷ ಆದ್ರೂ ಸಹ ಆ ಕಡಿತಗೊಳಿಸಿದ 25% ಅನ್ನ ನಮಗೆ ಗ್ರಾಮ ಪಂಚಾಯತಿ ಕೊಡುವಂತ ವ್ಯವಸ್ಥೆಗಳು ಆಗ್ಲೇ ಇಲ್ಲ. ಆ ಬರ್ತಕ್ಕಂಥ 75%ಗಾದ್ರೂ ನಾವು ಸಂಧಾನ ಪಟ್ಕೊಂಡಿದ್ವಿ. ಈ ವರ್ಷ ಅದನ್ನ ಇಷ್ಟು ತನಕ ಈಗ ಮಾರ್ಚ್ 31ಕ್ಕೆ 15 ಹಣಕಾಸು ಕ್ಲೋಸ್ ಆಗ್ತಾ ಇದೆ. ಏಪ್ರಿಲ್ 1ರಿಂದ 16 ಹಣಕಾಸು ಬರ್ತಾ ಇದೆ. ಈ ಮಾರ್ಚ್ 31ರೊಳಗಡೆ ನಾವು ಇಡುವ ಎಲ್ಲ ಅನುದಾನವನ್ನ ಖರ್ಚು ಮಾಡ್ಕೊಳ್ಬೇಕಿತ್ತು. ಆದ್ರೆ ಇಲ್ಲಿ ತನಕ ನಮ್ಗೆ ಅನುದಾನ ಬರಲಿಲ್ಲ ಮತ್ತು ಅದಕ್ಕೆ ಮಾಡ್ಲಿಕ್ಕೆ ಪರ್ಮಿಷನ್ ಅನ್ನು ಸಹ ಕೊಡ್ಲಿಲ್ಲ. ಇದು ದುರದೃಷ್ಟ ಅಂತ ಹೇಳ್ಬೋದು. ಇನ್ನು ಉಳಿದಂತ ಒಂದು ತಿಂಗಳಲ್ಲಿ ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಈಗಾಗಲೇ ನಮ್ದು ಆಡಳಿತ ಮಂಡಳಿಯ ಚುನಾಯಿತ ಆಡಳಿತ ಮಂಡಳಿಯ ಅವಧಿ ಮುಗಿದಿದೆ. ಬಹುಶಃ 15 ಹಣಕಾಸಿನ ಆಯೋಗದ ಒಂದು ಗೈಡ್ಲೈನ್ಸ್ ಇದೆ. ಎಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಇರ್ತಾರೆ ಅಲ್ಲಿಗೆ ಮಾತ್ರ ನಾವು ಅನುದಾನವನ್ನ ಕೊಡ್ತೇವೆ ಅಂತೇಳಿ. ಬಹುಶಃ ಈಗಾಗಲೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗೆ ಚುನಾಯಿತ ಆಡಳಿತ ಮಂಡಳಿ ಇಲ್ಲದೆ ಇರೋದ್ರಿಂದ ಅನುದಾನವನ್ನ ನೀಡ್ತಾ ಇಲ್ಲ. ಬಹುಶಃ ಈ ಸಾಮಾನ್ಯವಾಗಿ ಫೆಬ್ರವರಿ ಒಂದು 20ರ ಒಳಗಡೆ ಆಲ್ಮೋಸ್ಟ್ ಎಲ್ಲ ಗ್ರಾಮ ಪಂಚಾಯತ್ ಅವಧಿ ಮುಗಿತಾ ಇದೆ. ಅವಧಿ ಮುಗಿದ ನಂತರ ಬಹುಶಃ ಜನಪ್ರತಿನಿಧಿಗಳು ಇಲ್ಲ ಅನ್ನುವ ಉದ್ದೇಶಕ್ಕೆ ಕೊಡದೇ ಇರುವಾಗ ಆಗ್ಬಹುದು. ಹಾಗಾಗಿ ಆ ಅನುದಾನವನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸಂಬಂಧಪಟ್ಟವರು ಕೇಂದ್ರ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಅದ್ರ ಬಗ್ಗೆ ಪ್ರಯತ್ನ ಮಾಡಿ ಅನುದಾನವನ್ನ ರಿಲೀಸ್ ಮಾಡುವಂತ ವ್ಯವಸ್ಥೆಗಳು ಆಗ್ಬೇಕು ಅನ್ನೋದು ನಮ್ಮ ಒಕ್ಕೂಟದ ಒಂದು ಆಗ್ರಹ. ಹಾಗೆ ಮೂರನೇ ವಿಚಾರ, ತಮ್ಗೆ ಗೊತ್ತಿದೆ MGNRG ಕಾಯ್ದೆಯನ್ನ ರದ್ದುಪಡಿಸಿ VBG ರಾಮ್ಜಿ ಅನ್ನುವ ಒಂದು ಹೊಸ ಕಾಯ್ದೆಯನ್ನ ಈಗಾಗಲೇ ತಗೊಂಡು ಬಂದಿದ್ದಾರೆ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಅಂತೇಳಿ VBG ರಾಮ್ಜಿ ಅಂತೇಳಿ ಒಂದು ಹೊಸ ಕಾಯ್ದೆಯನ್ನ ರಚನೆ ಮಾಡಿದ್ದಾರೆ. ಈ ಕಾಯ್ದೆ MGNRG ಕಾಯ್ದೆ ಸಾಕಷ್ಟು ಸ್ಟ್ರಿಕ್ಟ್ ಇತ್ತು. ಅದರಲ್ಲಿ ಕೊರತೆ ಇರಲಿಲ್ಲ. ಆರಂಭದಲ್ಲಿ ಎಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ NMMS ಯಾವಾಗ ಬಂತು ಅತ್ಯಂತ ಪಾರದರ್ಶಕವಾಗಿ ಮತ್ತು ಎಲ್ಲೂ ₹1 ಮಿಸ್ಆಪರೇಷನ್ ಆಗದಿದ್ದಾಗೆ ಅದು ನಡ್ಕೊಂಡು ಬರ್ತಾ ಇತ್ತು. ಬಹುಶಃ ಅದನ್ನ ಬದಲಾವಣೆಗಳ ಮಾಡಿ ಹೊಸ ಕಾಯ್ದೆಯನ್ನ ತಂದ್ರು. ನಮ್ಗೆ ಹೊಸ ಕಾಯ್ದೆ ತಂದ ಬಗ್ಗೆ ಏನು ನಮ್ಮ ಒಕ್ಕೂಟವಾಗಿ ನಮ್ಗೆ ಏನಾದ್ರ ಬಗ್ಗೆ ಏನು ಬೇಸರ ಇಲ್ಲ. ಬಟ್ ಅಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳ ಬಗ್ಗೆ ನಮ್ದು ವಿರೋಧ ಇದೆ. ಯಾಕಂದ್ರೆ ಸರಿಯಲ್ಲ. ಆ ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಮೂಲ ಆಶಯಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು ಅಥವಾ ಸಂವಿಧಾನ ನಮಗೆ ಕೊಟ್ಟಂತಹ ಅಧಿಕಾರಕ್ಕೆ ವಿರುದ್ಧವಾಗಿ ಇರ್ತಕ್ಕಂಥದ್ದು ಕೆಲವೊಂದಷ್ಟು ವಿಚಾರಗಳಿವೆ. ಅದನ್ನ ಮುಂದೆ ಕೃಪಾ ಅವರು ವಿವರವಾಗಿ ತಮ್ಮ ಮುಂದೆ VBG ರಾಮ್ಜಿ ಬಗ್ಗೆ ವಿವರವಾಗಿ ತಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಬಹುಶಃ ಇದರಲ್ಲಿ ಒಂದು ನಮ್ದು ಡಿಮಾಂಡ್ ಬೇಸ್ ಆಗಿತ್ತು. ಮೊದಲು MGNRGಯಲ್ಲಿ ಡಿಮಾಂಡ್ ಬೇಸ್ ಆಗಿತ್ತು. ಈಗ ಅಲೋಕೇಶನ್ ಬೇಸಿಸ್ ಅಂದ್ರೆ ಅವರು ಕೇಂದ್ರ ಸರ್ಕಾರ ಸ್ಯಾಚುರೇಷನ್ ಬೇಸಿಸ್ ಹೇಳ್ತಾರೆ. ಅಂದ್ರೆ ಏನವ್ರು ನಮ್ಗೆ ಅಲೋಟ್ ಮಾಡ್ತಾರೆ ಅಷ್ಟಕ್ಕೆ ನಾವು ಕ್ರಿಯೋಜನ ಮಾಡ್ಕೊಡ್ಬೇಕು. ಮೊದ್ಲಾಗಲ್ಲ, ನೀವು ಎಷ್ಟು ಬೇಕಾದ್ರೂ ನಾವು ಜನರು ಡಿಮಾಂಡ್ ಅನ್ನು ಇಟ್ಟರೆ ಎಷ್ಟು ಬೇಕಾದ್ರೂ ಒಂದು 60% ಪ್ರೋಗ್ರೆಸ್ ಆದ್ಬಿಟ್ಟು ಪುನಃ ನಾವು ಮತ್ತೆ ಬೇಡಿಕೆಯನ್ನ ಇಟ್ಕೊಂಡಿತ್ತು. ಅದಕ್ಕೆ ಲಿಮಿಟ್ ಅಂತೇಳಿ ಇರಲಿಲ್ಲ. ಹಣವನ್ನು ಸಹ ರಿಲೀಸ್ ಆಗ್ತಾ ಇತ್ತು. ಈಗ 60% ಸೆಂಟ್ರಲ್ ಫೈನಾನ್ಸ್ ಮಾಡ್ತಾ ಇದೆ, 40% ಸ್ಟೇಟ್ ಫೈನಾನ್ಸ್ ಮಾಡ್ತಾ ಇದೆ. ಆದ್ರೆ ಲಿಮಿಟ್ ಅನ್ನ ಕ್ರಾಸ್ ಆದ್ರೆ 100% ಸ್ಟೇಟೇ ಫೈನಾನ್ಸ್ ಮಾಡ್ಬೇಕಾಗಿದ್ದಂತ ವ್ಯವಸ್ಥೆ ಇದೆ. ಹಾಗೆ ಸೀಸನ್ ಅಲ್ಲಿ ಕೃಷಿ ಚಟುವಟಿಕೆಗಳು ನಡೆಯುವಾಗ 2 ತಿಂಗಳು ಅದಕ್ಕೆ ನಿಲುಗಡೆ ಅದನ್ನ ನಿಲ್ಲಿಸ್ತಾರೆ. 2 ತಿಂಗಳು ಯಾವುದೇ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಅಂದ್ರೆ ಕಾರ್ಮಿಕರು ಕೃಷಿ ಚಟುವಟಿಕೆಯಲ್ಲಿ ತೊಡಸ್ಕೊಳ್ಬೇಕು ಅಥವಾ ಕೃಷಿ ಕೂಲಿಗಾಗಿ ಹೋಗ್ಬೇಕು ಅನ್ನೋದು ಅದರ ಉದ್ದೇಶ ಇರ್ಬೋದು. ಅವ್ರ ಕೃಷಿಯಲ್ಲಿ ಚಟುವಟಿಸಿಕೊಳ್ಳಿಕ್ಕೆ VBG ರಾಮ್ಜಿಯಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಸೀಸನ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಹಾಗೆ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಕೇಂದ್ರ ಸರ್ಕಾರ ಯಾವುದನ್ನ ಅಧಿಸೂಚನೆಗೊಳಿಸದೆ ಅಂತ ಪ್ರದೇಶಗಳಿಗೆ ಮಾತ್ರ ಇದನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗೆ ಬಹುಶಃ ಮತ್ತೆ ಸಾಕಷ್ಟು ಅದರ ಬಗ್ಗೆ ವಿವರವನ್ನ ಕಪ್ಪ ಅವರು ನೀಡ್ತಾರೆ. ಬಹುಶಃ ಈ ಎಲ್ಲ ವಿಚಾರಗಳನ್ನ VBG ರಾಮ್ಜಿಯಲ್ಲಿ ಕಾಯ್ದೆಯಲ್ಲಿ ಇರ್ತಕ್ಕಂಥ ನಮ್ಗೆ ಪ್ರಜಾಪ್ರಭುತ್ವದ ಆಶಯಕ್ಕೆ ಧಕ್ಕೆ ತರ್ತಕ್ಕಂಥ ವಿಚಾರಗಳನ್ನ ಹಿಂಪಡೆದುಕೊಂಡು ಅದನ್ನ ಸರಿಯಾಗಿ ಮಾಡಿ ಅಥವಾ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಿದೆ ಆ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಆಗಿರ್ತದೆ, ಒಕ್ಕೂಟದ ಒಂದು ಆಶಯ. ಹಾಗೆ ಗ್ರಾಮ ಪಂಚಾಯತ್ ತಮ್ಗೆ ಗೊತ್ತಿದೆ, ಜನರ ಹತ್ರ ನೇರವಾಗಿ ಸಂಪರ್ಕವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಕೆಲವೊಂದಿಷ್ಟು ಬೇರೆ ಸಮಸ್ಯೆಗಳು ಸಹ ಇದೆ. ಅಂದ್ರೆ ಅದನ್ನ ತಮ್ಮ ಮುಂದೆ ತಾವೇನಾದ್ರು ಕೇಳಿದ್ರೆ ಅದ್ರ ಬಗ್ಗೆ ಶಾರ್ಟ್ ಆಗಿ ಹೇಳ್ತೀನಿ. ಅದ್ರ ಬಗ್ಗೆ ತಾವು ಕೇಳಿದ್ರೆ ವಿಸ್ತೃತ ಬಗ್ಗೆ ಮತ್ತೆ ಮಾತಾಡುವ.
ಬಹುಶಃ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಸಭೆ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ. ಗ್ರಾಮ ಸಭೆಗಳಲ್ಲಿ ಅಧಿಕಾರಿಗಳ ಭಾಗವಹಿಸಿಕೆ ತುಂಬಾ ಕಡಿಮೆ ಆಗ್ತಾ ಇದೆ. ಅಥವಾ ಫಲಾನುಭವಿಗಳ ಆಯ್ಕೆ ಎಲ್ಲರೂ ಗ್ರಾಮ ಪಂಚಾಯತ್ನಲ್ಲೇ ಆಗ್ಬೇಕು ಅನ್ನುವ, ಗ್ರಾಮ ಸಭೆಗಳಲ್ಲೇ ಆಗ್ಬೇಕು ಅನ್ನುವ ನಿಯಮ ಇದೆ. ಅದನ್ನ ಗಾಳಿಗೆ ತೋಡಿ ಬಹುಶಃ ಎಲ್ಲೆಲ್ಲೂ ಫಲಾನುಭವಿಗಳ ಆಯ್ಕೆ ಆಗ್ತದೆ. ಎಲ್ಲ ಯೋಜನೆಗಳು ಗ್ರಾಮ ಪಂಚಾಯತ್, ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, MLA, MLC, MP ಎಲ್ಲ ಅವರ ಯೋಜನೆಗಳು ಗ್ರಾಮ ಸಭೆಯಲ್ಲಿ ಆಯ್ಕೆಗೊಂಡದ್ದು ಆಗ್ಬೇಕು, ಅನುಮೋದನೆಗೊಂಡದ್ದು ಆಗ್ಬೇಕಂತ ಹೇಳಿದೆ. ಬಟ್ ಅದು ಇವತ್ತು ಆಗ್ತಾ ಇಲ್ಲ. ಹಾಗೆ ಗ್ರಾಮ ಸಭೆಯಲ್ಲಿ ಏನ್ ನಿರ್ಣಯ ತಗೊಳ್ತೇವೆ ಅದು ಗ್ರಾಮ ಪಂಚಾಯತಿ ಮಾತ್ರ ಸೀಮಿತ ಆಗಿದೆ ಬಿಟ್ಟರೆ ಅದನ್ನ ಅನುಪಾಲನೆ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಇಲಾಖೆಗಳಿರ್ಬೋದು ಅಥವಾ ನಮ್ಮ ಸರ್ಕಾರಗಳಿರ್ಬೋದು ಅಥವಾ ಬೇರೆ ಬೇರೆ ಹಂತದಲ್ಲಿ ಅದು ಇವತ್ತು ಅನುಪಾಲನೆ ಆಗ್ತಾ ಇಲ್ಲ. ಹಾಗಾಗಿ ಬಹುಶಃ ಗ್ರಾಮ ಸಭೆಗಳು ಮೌಲ್ಯ ಕಳ್ಕೊಂಡು ಜನರ ಭಾಗವಹಿಸಿಕೆ ಗ್ರಾಮ ಸಭೆಗಳಲ್ಲಿ ಕಡಿಮೆ ಆಗ್ತಾ ಇದೆ. ಎಲ್ಲಿ ಜನ ವಿರೋಧ ಮಾಡ್ಬೇಕು ಅನ್ಸ್ತದೆ ಅಲ್ಲಿ ಮಾತ್ರ ಗ್ರಾಮ ಸಭೆಗೆ ಜನ ಬಂದು ವಿರೋಧ ಮಾಡ್ತಾರೆ ಬಿಟ್ರೆ ಹೊಸ ಒಂದು ಸೌಹಾರ್ದಯುತವಾಗಿ ಅಥವಾ ಒಂದು ಸಲಹೆಯನ್ನು ಕೊಡ್ತಕ್ಕಂಥ ಸಭೆಗಳಾಗಿ ಇವತ್ತು ಗ್ರಾಮ ಸಭೆಗಳಾಗಿಲ್ಲ ಅನ್ನೋದು ಬೇಸರ ಆಗ್ತಾ ಇದೆ. ಅದೇ ರೀತಿಯಲ್ಲಿ KDP ಸಭೆಗಳಿರ್ಬೋದು. ವರ್ಷ 2019 ಆರಂಭ ಆದಂತ KDP ಸಭೆ ಅತ್ಯಂತ ಉತ್ತಮ ವ್ಯವಸ್ಥೆ. ಗ್ರಾಮ ಪಂಚಾಯತ್ ಹಂತದಲ್ಲೂ ವಿವಿಧ ಯೋಜನೆಗಳನ್ನ ನಾವು ಮುಂದೆ ಆಗ್ಬೇಕು, ಏನಾಗಿದೆ ಲೋಪದೋಷಗಳಾಗಿ ಇದನ್ನೆಲ್ಲ ಒಂದು ಚರ್ಚೆ ಮಾಡ್ಲಿಕ್ಕೆ ಇರ್ತಕ್ಕಂಥ ವೇದಿಕೆ. KDPಯಲ್ಲೂ ಸಹ ಅಧಿಕಾರಿಗಳ ಭಾಗವಹಿಸಿಕೆ ಕಡಿಮೆ ಆಗ್ತಾ ಇದೆ. ಹಾಗೆ ಬಹುಶಃ KDP ನಿರ್ಣಯಕ್ಕೆ ಇವತ್ತು ಬೇರೆ ಇತರ ಇಲಾಖೆಗಳು ಇತರ ವ್ಯವಸ್ಥೆಗಳು ಬೆಲೆ ಕೊಡ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೇವೆ. ಹಾಗಾಗಿ KDPಯನ್ನು ಮಾಡುವುದನ್ನೇ ಗ್ರಾಮ ಪಂಚಾಯತ್ ಅವರು ನಿಲ್ಲಿಸ್ತಾ ಇದ್ದಾರೆ. ಕೇವಲ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ANM, VNO ಸಹ ಬರೋದಿಲ್ಲ ಕೆಲವು ಸಾರಿ, ಗ್ರಾಮ ಸಹಾಯಕರು ಬರ್ತಾರೆ. ಬಹುಶಃ ಇದಕ್ಕೆ ಸೀಮಿತವಾಗಿ ಇರೋದ್ರಿಂದ KDP ಮಾಡ್ತಕ್ಕಂಥದ್ದೇ ಇವತ್ತು ಹೆಚ್ಚಿನ ಪಂಚಾಯತ್ಗಳಲ್ಲಿ ನಿಂತು ಹೋಗಿದೆ. ಹಾಗೆ ಇನ್ನೊಂದು ಜಲ್ ಜೀವನ್ ಮಿಷನ್ ತಮ್ಗೆ ಗೊತ್ತಿದೆ, ಈಗಾಗಲೇ 2 ವರ್ಷ ಆಗ್ತಾ ಬಂತು. ಎಲ್ಲರ ಮನೆಯಲ್ಲಿ ಮೀಟರ್ ಹಾಕಿ ಟ್ಯಾಪ್ ಹಾಕಿದ್ದಾರೆ. ಆದ್ರೆ ವಾಟರ್ ಟ್ಯಾಂಕ್ ಆಗ್ಲಿಲ್ಲ. ಇಲ್ಲಿ ಎಸ್ಪೆಷಲ್ ನಮ್ಮ ಬೈಂದೂರು ಕ್ಷೇತ್ರದ ಕುಡಿಯುವ ನೀರಿನ ಯೋಜನೆ ಅಲ್ಲಿ ಮೂಲದಲ್ಲಿ ನಾವು ಹೋಗಿ ನೋಡಿದ್ರೆ ಅಲ್ಲಿ ಈಗ ಬರೇ ಜಾಕ್ವೆಲ್ ಮಾತ್ರ ಒಂದು ಹಂತಕ್ಕೆ ಮಾಡಿದ್ದಾರೆ ಬಿಟ್ರೆ ಇನ್ನು ಅಲ್ಲಿ ಯಾವುದೇ ವ್ಯವಸ್ಥೆಗಳಾಗಿಲ್ಲ. ಕನಿಷ್ಠ ವರ್ಷ ಇನ್ನು ಮುಂದೆ 1-2 ವರ್ಷ ಬೇಕಾಗಬಹುದು ಅನಿಸ್ತದೆ. ಅಲ್ಲಿ ನೋಡಿದ್ರೆ ಎಲ್ಲೂ ಪೈಪ್ಲೈನ್ ಸ್ವಲ್ಪ ಮಾತ್ರ ಆಗಿದೆ ಬಿಟ್ರೆ ಎಲ್ಲೂ ಪೈಪ್ಲೈನ್ ಆಗಿಲ್ಲ. ನಾನು ಸಹ ಅಲ್ಲಿ JJM ನ ಮೂಲ ಎಲ್ಲಿ ಆಗ್ತದೆ ಕೆಲಸ ಆಗ್ತದೆ ಅಲ್ಲಿ ಹೋಗಿ ನೋಡಿ ಬಂದಿದ್ದೇನೆ. ಕನಿಷ್ಠ ಅಲ್ಲಿ ನೋಡಿದ್ರೆ ಇನ್ನೂ 2 ವರ್ಷ ಬೇಕಾಗ್ಬೋದು. ಇಲ್ಲಿ ಅಷ್ಟೊಳಗಡೆ ಟ್ಯಾಪ್ ಅಷ್ಟು ಹಿಡಿದು ಸ್ಟ್ಯಾಂಡ್ ಪೋಲ್ ಬಿದ್ದೋಗಿ ಮೀಟರ್ ಎಲ್ಲ ಹಾಳಾಗಿ ಆಗ್ತಕ್ಕಂಥ ವ್ಯವಸ್ಥೆಗಳಿದೆ. ಎಲ್ಲ ಪೈಪ್ಲೈನ್ 1 ಅಡಿಗೆ 1.5 ಅಡಿ 2 ಅಡಿಗೆಲ್ಲ ಪೈಪ್ಲೈನ್ ಹಾಕಿದ್ದಾರೆ. ಅಂದ್ರೆ ಇದನ್ನ ಕೇಳುವರಿಲ್ಲದ ಪರಿಸ್ಥಿತಿ ಆಗಿದೆ. ಗುತ್ತಿಗೆದಾರರಿಗಾಗಿ ಯೋಜನೆಗಳು ಆದಂತೆ ನಾವು ಕಂಡು ಬರ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಷ್ಟಿದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಯಾವಾಗಲೂ ನಾವು ಟ್ಯಾಂಕರ್ ಅಲ್ಲಿ ನೀರು ಸಪ್ಲೈ ಮಾಡ್ತಾ ಇರುವವರು. ಈ ವ್ಯವಸ್ಥೆ ಬಂದ ಕೂಡಲೇ ನಾವು ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿ ನಾವು ತಿಳ್ಕೊಂಡವರು. ಆದ್ರೆ ಇವತ್ತಿನವರೆಗೆ ಅದು ಪರಿಹಾರ ಆಗುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಹಾಗೆ ಏಕವಿನ್ಯಾಸ ನಕ್ಷೆ ಅನುಮೋದನೆ ತಮಗೆ ಗೊತ್ತಿದೆ. ಈಗಾಗಲೇ ಅದನ್ನ ಗ್ರಾಮ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ತೆಗೆದು ಪ್ಲಾನಿಂಗ್ ಕಮಿಷನ್ ನಗರ ಪ್ರಾಧಿಕಾರಕ್ಕೆ ಅದನ್ನ ಕೊಟ್ಟು ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಹಾಗೆ 9/11 ಸಮಸ್ಯೆ ಇರ್ಬೋದು, ಈ ಸೊತ್ತಿನ ಸಮಸ್ಯೆಗಳಿರ್ಬೋದು. ಬಹುಶಃ ಗ್ರಾಮ ಪಂಚಾಯತ್ ಅಲ್ಲಿ ನಮಗೂ ಒಳಗೋಗಿ ಕೂತ್ಕೊಂಡು ಜನರನ್ನ ಫೇಸ್ ಮಾಡೋದೇ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ತಂತ್ರಾಂಶದಲ್ಲಿ ಸಾಕಷ್ಟು ಲೋಪದೋಷಗಳಿಗೆ ಸಾಕಷ್ಟು ಸರಳಗೊಳಿಸಿದ್ದಾರೆ ಈ ಸುದ್ದಿ ಸಂಬಂಧಪಟ್ಟಾಗಿ. ಆದ್ರೆ ತಂತ್ರಾಂಶದ ಲೋಪದೋಷಗಳಿಂದಾಗಿ ಇವತ್ತು ಅದನ್ನೆಲ್ಲ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೇವೆ. ಹಾಗೆ ಇಂಜಿನಿಯರ್ ಕೊರತೆ ಇದ್ದಾಗಿ ಗ್ರಾಮದಲ್ಲಿ ಅಭಿವೃದ್ಧಿಗಳು ಸಾಧ್ಯ ಆಗ್ತಾ ಇಲ್ಲ. ಸುಮಾರು 20-25 ಗ್ರಾಮ ಪಂಚಾಯತ್ ಒಬ್ಬರು ಇಂಜಿನಿಯರ್ ಇದ್ದಾರೆ. ಅವರು ಜಿಲ್ಲಾ ಪಂಚಾಯತ್ MLA MLC ಅನುದಾನವನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಬಿಟ್ರೆ ನಮ್ಮ ಗ್ರಾಮ ಪಂಚಾಯತ್ ಅನುದಾನ ಕೂಡ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಈ ರೀತಿಯಲ್ಲಿ ಸಮಸ್ಯೆ ಆದ್ರೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ನೇಮಕ ಅದು ಇನ್ನೊಂದು ಸಮಸ್ಯೆ. 31/10/2017 ಯಾವುದೇ ಸಿಬ್ಬಂದಿಯ ನೇಮಕ ನಮ್ಗೆ ಆಗ್ಲಿಲ್ಲ. ಯಾವುದು ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ರೆ ಆ ಸಿಬ್ಬಂದಿ ಎಲ್ಲಿಯಾದ್ರೂ ಅವರು ಕೆಲಸವನ್ನ ಬಿಟ್ಟಿದ್ರೆ ಅಥವಾ ವರ್ಗಾವಣೆ ತಗೊಂಡ್ರೆ ಅಥವಾ ಏನಾದ್ರೂ ಸಮಸ್ಯೆಗಳಿಗೆ ಗ್ರಾಮ ಪಂಚಾಯತ್ ಹೊರಗೋದ್ರೆ ಅದನ್ನ ತಗೊಳ್ಳಿಕ್ಕೆ ನಮ್ಗೆ ವಾಪಸ್ ಅವಕಾಶಗಳ ಕೊಡ್ತಾ ಇಲ್ಲ. ಎಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಹಾಗೆ ಎಷ್ಟೋ ಪಂಚಾಯತ್ಗಳಲ್ಲಿ ಇವತ್ತು ಪರ್ಮನೆಂಟ್ PDO ಇಲ್ಲ. PDO ಸಾಕಷ್ಟು ಜನ ಇದ್ದಾರೆ. ಅವ್ರು ಇದ್ದವರೆಲ್ಲ ಎಲ್ಲೆಲ್ಲೋ ಡೆಪ್ಯುಟೇಷನ್ ಮೇಲೆ ಬೇರೆ ಕಡೆ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, MLA MP ಜೊತೆ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಿರ್ಬೋದು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಆಚೆ ವೇಕೆನ್ಸಿಯೂ ಕ್ರಿಯೇಟ್ ಆಗಿರುವುದಿಲ್ಲ ಬೇರೆಯವ್ರನ್ನ ಬರ್ಲಿಕ್ಕೆ. ಹಾಗಾಗಿ ಸಮಸ್ಯೆಯಿಂದ ಎಷ್ಟೋ ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ತೊಂದರೆ ಆಗ್ತಾ ಇದೆ.
ಅಂತ ಪಿಡಿಒಗಳ ಡೆಪ್ಯುಟೇಷನ್ ಅನ್ನ ರದ್ದು ಮಾಡಿ ಬಹುಶಃ ಮೂಲ ಗ್ರಾಮ ಪಂಚಾಯತಿಗೆ ಅವರು ಬರುವಾಗೆ ಆಗ್ಬೇಕು ಅನ್ನುವುದು ನಮ್ಮ ಒಂದು ಕೋರಿಕೆ. ಹಾಗೆ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರ ಗೌರವಧನ ಸಾಕಷ್ಟು ಕಡಿಮೆ ಇದೆ, ಸ್ವಲ್ಪ ಏರಿಸಿದ್ದಾರೆ. ಸದಸ್ಯರಿಗೆ 2,000, ಉಪಾಧ್ಯಕ್ಷರಿಗೆ 4,000, ಅಧ್ಯಕ್ಷರಿಗೆ 6,000 ಗೌರವಧನ ಇದೆ. ಆದ್ರೆ ಒಬ್ಬ ಅಧ್ಯಕ್ಷ ಅಂತ ಫುಲ್ ಟೈಮ್ ಕೆಲಸ ಮಾಡ್ಬೇಕಾದ್ರೆ ಅವನಿಗೆ ಗೌರವಧನ ಜಾಸ್ತಿ ಸಿಗ್ಲೇಬೇಕು. ಹಾಗೆ ಸಿಟ್ಟಿಂಗ್ ಫೀಸ್ ಇವತ್ತು 300 ರೂಪಾಯಿ ಇದೆ, ಕನಿಷ್ಠ 1,000 ರೂಪಾಯಿ ಸಿಟ್ಟಿಂಗ್ ಫೀಸ್ ಬೇಕೇ ಆಗಿರ್ತದೆ. ಈ ರೀತಿಯಲ್ಲಿ ಹಾಗೆ ಪ್ರಯಾಣ ಭತ್ಯೆ ಇರ್ಬೋದು, ದಿನ ಭತ್ಯೆ ಇರ್ಬೋದು, ಇದೆಲ್ಲ ಕೊಡುವಂತ ಅವಕಾಶಗಳು ನಮ್ಮ ಜನಪ್ರತಿನಿಧಿಗಳ ಆಗ್ಬೇಕು ಅನ್ನುವಂತ ವಿಚಾರವನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ. ಹಾಗೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ 29 ವಿಷಯಗಳನ್ನ ನಾವು ಗ್ರಾಮ ಪಂಚಾಯತಿಗೆ ಕೊಡ್ತೇವೆ ಅಂತೇಳಿ. ಕೇವಲ ಗ್ರಂಥಾಲಯ ಒಂದನ್ನು ಬಿಟ್ರೆ ಬೇರೆ ಯಾವುದನ್ನು ಇವತ್ತಿನವರೆಗೆ ನಮಗೆ ಕೊಡ್ಲಿಲ್ಲ. ಈಗಾಗಲೇ ಶಿಕ್ಷಣ ಮತ್ತು ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಜವಾಬ್ದಾರಿ ನಕ್ಷೆ ಆಗಿದೆ ಬಿಟ್ರೆ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸಗಳು ಇವತ್ತಿನವರೆಗೂ ಆಗದೆ ಇರತಕ್ಕಂಥದ್ದು ಬೇಸರತಕ್ಕಂಥ ವಿಚಾರ. ಹಾಗೆ ಬಾಪೂಜಿ ಸೇವಾ ಕೇಂದ್ರ ಏನಿದೆ ಗ್ರಾಮ ಪಂಚಾಯತ್ 100 ಸೇವೆಗಳನ್ನ ಕೊಡಬೇಕು ಅನ್ನುವ ಯೋಜನೆ ಇಟ್ಟುಕೊಂಡು ಆರಂಭ ಮಾಡಿದಂತೆ ಬಹುಶಃ ಬಹಳಷ್ಟು ಒಳ್ಳೆಯ ಒಂದು ಬೆಳವಣಿಗೆ ಅದು. ಆದ್ರೆ ಇವತ್ತು ಏನಾಗ್ತಿದೆ ಅಂದ್ರೆ CSC ಮತ್ತು ಗ್ರಾಮ ಒನ್ ಕೇಂದ್ರಗಳಿಗೆ ಅಲ್ಲಿ ಸೇವೆಗಳು ಸಿಗ್ತದೆ ಬಿಟ್ಟರೆ ಗ್ರಾಮ ಪಂಚಾಯತ್ ಬಾಪೂಜಿ ಸೇವಾ ಕೇಂದ್ರ ಎಲ್ಲೋ ಲಿಮಿಟೆಡ್ ಸೇವೆಗಳು ಇವತ್ತು ದೊರಕ್ತಾ ಇದೆ. ಬಾಪೂಜಿ ಸೇವಾ ಕೇಂದ್ರಕ್ಕೆ ಸಂಪೂರ್ಣ ಸಾಫ್ಟ್ವೇರ್ ಅನ್ನ ಕೊಟ್ಟು ಅಲ್ಲಿ ಎಲ್ಲಾ ಸೇವೆಗಳಲ್ಲಿ ಸಿಗುವಾಗೆ ಆಗ್ಬೇಕು ಅನ್ನೋದು ನಮ್ಮ ಒಂದು ಗ್ರಾಮ ಪಂಚಾಯತ್ ಒಕ್ಕೂಟದ ಒಂದು ಆಶಯ ಆಗಿರ್ತದೆ. ಹಾಗೆ ಗ್ರಾಮ ಪಂಚಾಯತ್ ಕಟ್ಟಡವನ್ನು ನಿರ್ಮಾಣ ಮಾಡ್ಲಿಕ್ಕೆ ಈ ಹಿಂದೆ ಅನುದಾನವನ್ನ ಕೊಡ್ತಾ ಇದ್ರು. ಭಾರತ್ ನಿರ್ಮಾಣ ಸೇವಾ ಕೇಂದ್ರ ಅನ್ನುವ ನೆಲೆಯಲ್ಲಿ ಒಂದಷ್ಟು 17 ಲಕ್ಷ ಬರ್ತಾ ಇತ್ತು. ಉದ್ಯೋಗ ಖಾತ್ರಿಯಲ್ಲಿ 25 ಲಕ್ಷ ಬರ್ತಾ ಇತ್ತು. ನಂತರ ಅದನ್ನ 20 ಲಕ್ಷಕ್ಕೆ ಇಳಿಸಿದ್ರು. ಈಗ ರಾಜೀವ್ ಭಾರತ್ ನಿರ್ಮಾಣ ಸೇವಾ ಕೇಂದ್ರ ಅನುದಾನವನ್ನೇ ನಿಲ್ಲಿಸಿದ್ರು. ಹಾಗೆ ಸಂಜೀವಿನಿ ಶೆಟ್ಟಿಗೆ ಅಂತ ಮೊದಲು 17ವರೆಗೆ ಕೊಡ್ತಾ ಇದ್ರೆ ಈಗಲೂ ಸಹ ಅದನ್ನ 10ಕ್ಕೆ ಸೀಮಿತ ಮಾಡಿದ್ದಾರೆ. ಒಂದು ಗ್ರಾಮ ಪಂಚಾಯತ್ ಕಟ್ಟಡವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ತುಂಬಾ ಕಷ್ಟಕರ ಪರಿಸ್ಥಿತಿ ಇದೆ. ಒಂದು ಗ್ರಾಮ ಪಂಚಾಯತ್ ಹೊಸದಾಗಿ ಕಟ್ಟಡವನ್ನು ಮಾಡೋದಾದ್ರೆ ಅವರಿಗೆ ಸರ್ಕಾರದಿಂದಲೇ ಅನುದಾನವನ್ನ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು. ಇಲ್ಲಿ MLA MP ಅನುದಾನವನ್ನ ಸಹ ಅದಕ್ಕೆ ಕೊಡ್ಲಿಕ್ಕೆ ಅವಕಾಶಗಳಿಲ್ಲ, ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಕೊಡ್ಲಿಕ್ಕೆ ಅವಕಾಶಗಳಿಲ್ಲ. ಆದ್ರಿಂದ ಎಷ್ಟೋ ಗ್ರಾಮ ಪಂಚಾಯತ್ಗಳು ಇವತ್ತು ಕಟ್ಟಡ ನಿರ್ಮಿಸ್ಲಿಕ್ಕೆ ಆಗದೆ ಹಳೆ ಕಟ್ಟಡದಲ್ಲೇ ಕಾರ್ಯನಿರ್ವಹಿಸತಕ್ಕಂತ ಪರಿಸ್ಥಿತಿ ಆಗಿದೆ. ಇಷ್ಟೊಂದು ಸುಮಾರು ವಿಚಾರಗಳನ್ನ ತಮ್ಮ ಮುಂದೆ ವಿಚಾರಗಳನ್ನು ಹೇಳಿದ್ದೇನೆ. ಮತ್ತು BBG ರಾಮಜಿ ಬಗ್ಗೆ ಕಪಾರ್ ಅವರು ವಿಸ್ತೃತವಾಗಿ ಹೇಳ್ತಾರೆ. ನಮಸ್ತೆ. ತುಂಬಾ ಮುಖ್ಯವಾಗಿ 4 ವಿಷಯ ಪಂಚಾಯತ್ಗೆ ಸಮಸ್ಯೆ ಆಗೋದು, ಜನರಿಗೆ ಸಮಸ್ಯೆ ಆಗೋದು 4 ವಿಷಯ ನಾನು ಹೆಚ್ಚು ಫೋಕಸ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ABC ಅಂತ 3 ಕ್ಯಾಟಗರಿ ಆಫ್ ಗ್ರಾಮೀಣ ಪ್ರದೇಶ ಅಂತ ಕೇಂದ್ರ ಸರ್ಕಾರ ನೋಟಿಫೈ ಮಾಡಿದ್ರೆ ಆ ಪ್ರದೇಶಗಳಲ್ಲಿ ಮಾತ್ರ ಮುಂದೆ ಕೆಲಸ ಕೊಡಬಹುದು ಅನ್ನೋದು ಆಕ್ಟ್ ಅಲ್ಲಿ ಬಂದಿದೆ. ಇದರಿಂದಾಗಿ ಫಾರ್ ಎಕ್ಸಾಂಪಲ್ ಉಡುಪಿ ದಕ್ಷಿಣ ಕನ್ನಡ ಮುಂದೊಂದು ದಿನ ID ಕ್ಯಾಟಗರಿಲೇ ಬರ್ತಾ ಹೋಗ್ಬೋದು. ಬಿಕಾಸ್ ಆಲ್ರೆಡಿ ಸೆಂಟ್ರಲ್ ಇದ್ರವರೆಗೂ ಕೂಡ ನಮ್ಮ ಇಡೀ ದೇಶದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಅನ್ನೋ ಒಂಥರ ಡೆವಲಪ್ಡ್ ಅನ್ನೋ ಇದಿದೆ, ಕಲ್ಪನೆ ಇದೆ. ಇಲ್ಲಿಯೂ ಒಂಥರ ಹಿಂದುಳಿದ ಪ್ರದೇಶ ಇದೆ. ಇಂಥದ್ದು ಇಡೀ ID ಚೌಕಟ್ಟಲ್ಲಿ ಬಿಟ್ಟು ಹೋಗ್ಬೋದು. ಆಗ ಪಂಚಾಯತಿಗೆ ಬರೋ ಫಂಡ್ಗಳು ಕಂಪ್ಲೀಟ್ ಆಗಿ BBG ರಾಮ್ಜಿ ಖಂಡದಲ್ಲಿ ಸ್ಟಾಪ್ ಆಗುತ್ತೆ ಅನ್ನೋದು ನಾ ಇಡೀ ಆಕ್ಟ್ ಓದಿದಾಗ ಅರ್ಥ ಮಾಡ್ಕೊಂಡ ವಿಷಯ. ಇನ್ನೊಂದು ಅದರಲ್ಲಿ ವಿಕಸಿತ್ ಭಾರತ್ ನ್ಯಾಷನಲ್ ಸ್ಟ್ಯಾಕ್ ಅಂತ ಮಾಡಿದ್ದಾರೆ. ಮತ್ತೆ ಅದನ್ನ 2047 ನ್ಯಾಷನಲ್ ಡೆವಲಪ್ಮೆಂಟ್ ಗುರಿಗೆ ಲಿಂಕ್ ಮಾಡಿದ್ದಾರೆ. ಈ ಎರಡರಿಂದ ಕಾಯ್ದೆ ಹೀಗೆ ಮೇಲ್ನೋಟಕ್ಕೆ ಓದಿದ್ರೆ ಮೊದಲಿದ್ದಂಗೆ ಇದೆಯಲ್ಲ, ಏನ್ ಡಿಫರೆನ್ಸ್ ಇಲ್ಲಲ್ಲ ಅಂತ ಅನ್ಸುತ್ತೆ. ಆದ್ರೆ ಡಿಟೇಲ್ ಆಗಿ ಓದಿದಾಗ ಒಂದು ಮುಖ್ಯ ಅನ್ನೋದು ಆ ಸ್ಟ್ಯಾಕ್ ಇಂದ 2047ಗೆ ಲಿಂಕ್ ಆದಂತಹ ಈ ಗುರಿಗೆ ಲಿಂಕ್ ಆದಂತಹ ಸ್ಟ್ಯಾಕ್ ಇಂದ ಗ್ರಾಮ ಪಂಚಾಯತ್ ವಿಷಯ ತಗೊಂಡು ಪ್ಲಾನಿಂಗ್ ಮಾಡಬೇಕು, ಗ್ರಾಮ ಸಭೆ ಅಪ್ರೂವಲ್ ಮಾಡಬೇಕು ಅಂತ ಇದೆ. ಸೊ ಅಲ್ಲಿ ಒಂದು ಚೌಕಟ್ಟು ಕೊಟ್ಟಾನೆ, ಇಷ್ಟರಲ್ಲೇ ನೀವು ಆಯ್ಕೆ ಮಾಡಿ ಇದಕ್ಕೆ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಮಾಡಿ. ಮೊದಲು ಏನಿತ್ತು ಅಂತಂದ್ರೆ ನಿಮ್ಮ ಗ್ರಾಮಕ್ಕೆ ಏನ್ ಡೆವಲಪ್ಮೆಂಟ್ ಆಗ್ಬೇಕೋ ಆ ಡೆವಲಪ್ಮೆಂಟ್ ಅನ್ನ ಗ್ರಾಮ ಸಭೆ ರೆಕಮೆಂಡ್ ಮಾಡಿ ನಿರ್ಧಾರ ಮಾಡಿ ಅದನ್ನ ಗ್ರಾಮ ಪಂಚಾಯತ್ ಪ್ಲಾನ್ ಚೌಕಟ್ಟಿಗೆ ತರಲಿ, ಅದು ತಾಲೂಕು, ಜಿಲ್ಲೆ, ರಾಜ್ಯ, ಕೇಂದ್ರದಲ್ಲಿ ಮರ್ಜ್ ಆಗಲಿ ಅಂತ ಇದೆ. ಇದು ಕಂಪ್ಲೀಟ್ಲಿ ಟಾಪ್ ಡೌನ್ ಆಗಿದೆ ಅಂತ ಅನ್ಸುತ್ತೆ. ಇನ್ನೂ ಒಂದು ಮುಖ್ಯವಾಗಿ ಇರುವಂತ ವಿಷಯ ಆಗ್ತದೆ ಅಂತಂದ್ರೆ ಉದಯ್ ಕುಮಾರ್ ಶೆಟ್ಟಿ ಆಗಲೇ ರೆಫರ್ ಮಾಡಿ ಡಿಮ್ಯಾಂಡ್ ಡ್ರಿವನ್ ಮತ್ತೆ ಸ್ಯಾಚುರೇಷನ್. ಡಿಮ್ಯಾಂಡ್ ಡ್ರಿವನ್ ಅಂದ್ರೆ ಈಗ ಉದಾಹರಣೆ ಕುಂದಾಪುರದಲ್ಲಿ ಕಾಲ್ಕೋಡ್ ಅಂತ ಪ್ರದೇಶದಲ್ಲಿ
ಇಲ್ಲಿ ತುಂಬಾ ಅಗತ್ಯತೆ ಇದೆ, ಇಲ್ಲಿ ಕೆಲಸ ಬೇಕು, ಇಂಥದ್ದಿದೆ ಅಂತ ಮಾಡಿದ್ರೆ ಕೆಲಸ ಕೊಡಕ್ಕೆ ಅವಕಾಶ ಇರುತ್ತೆ. ಆದ್ರೆ ಕೋಣಿಲಿಲ್ಲ ಅಂತ ಇಟ್ಕೊಳ್ಳಿ, ಕೋಣಿ ಕೊಡ್ಬೇಕಾಗಿಲ್ಲ. ಸ್ಯಾಚುರೇಷನ್ ಗಿವನ್ ಅಂತ ಅಂದ್ರೆ ಇಲ್ಲಿ ಒಂದಿಷ್ಟು ಟಾರ್ಗೆಟ್ ಫಿಕ್ಸ್ ಮಾಡ್ತಾರಲ್ಲ, ಇಷ್ಟು ಮಾಡ್ಬೇಕು ಅಂತ, ಆ ಟಾರ್ಗೆಟ್ ಇಲ್ಲಿ ಸ್ಟಾಪ್ ಆಯ್ತು, ಮುಗೀತು ಅಂತಂದ್ರೆ ಅಲ್ಲಿ ಎಲ್ಲಿಯೂ ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ತುಂಬಾ ಮೇಜರ್ ಡಿಫ್ರೆನ್ಸ್. ಜನಕ್ಕೆ ಅಗತ್ಯತೆ ಇದೆ, ಊರಿಗೆ ಅಗತ್ಯತೆ ಇದೆ ಅಂತ ಅಂದ್ರೂ ಕೂಡ ನ್ಯಾಷನಲ್ ಲೆವೆಲ್ ನಲ್ಲಿ ಈ ಜಿಲ್ಲೆ ಅಥವಾ ಈ ತಾಲೂಕಲ್ಲಿ ಸ್ಯಾಚುರೇಟ್ ಆಗಿದೆ ಅಂತ ಹೇಳ್ಬಿಟ್ರೆ ಅಲ್ಲಿ ನರೇಗಾ ಬಂದಿರೋ ವಿಬಿಜಿ ರಾಮ್ಜಿ ಅಂದ್ರೆ ಯಾವುದೇ ಕೆಲಸನ ಕೈಗೆತ್ಕೊಳ್ಳಕ್ಕೆ ಅವಕಾಶ ಇರಲ್ಲ. ಸೊ ಇದು ಜನ ನೀಡು, ಜನರ ಲೈವ್ಲಿಹುಡ್ ಹಕ್ಕು ಮೇಲೆ ಹೊಡ್ತ ಅಂತ ಅನ್ಸುತ್ತೆ. ಅದು ಒಂಥರ ಟಾರ್ಗೆಟ್ ಬೇಸ್ಡ್ ಆಗಿ ಅಥವಾ ಸ್ಕೀಮ್ ರೀತಿಯಾಗಿ ಹೋಗುತ್ತಾ ಜನರ ಲೈವ್ಲಿಹುಡ್ ಹಕ್ಕು ಮತ್ತೆ ರೈಟ್ ಟು ಲೈವ್ಲಿಹುಡ್ ಇರುವಂತ ಐಡಿ ಹಕ್ಕಿನ ಚೌಕಟ್ಟನ್ನ ತೆಗಿತಾ ಇದೆಯಾ ಅಂತ ಅನ್ಸುತ್ತೆ. ಇನ್ನೊಂದು, ಇಡೀ ಕಾಯ್ದೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮೂಲಕ, ಪ್ಲಾನಿಂಗ್ ಮೂಲಕ ಇವೆಲ್ಲದಕ್ಕೂ ಟೆಕ್ನಿಕಲ್ ಇದನ್ನ ಲಿಂಕ್ ಮಾಡಿದ್ರು. ಎಲ್ಲಿ ಅಂತಂದ್ರೆ ಇವನ್ ಗ್ರಾಮ ಸಭೆಯಲ್ಲಿ ಮಾಡುವಂತ ಪಂಚಾಯತ್ ಮಾಡಿ ಪ್ಲಾನ್ ಅನ್ನ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಮಾಡಿ ಅನ್ನೋದಕ್ಕೂ ಕೂಡ AI ರೆಫರ್ ಮಾಡಿ. ಸೊ ನಾವು ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಮಿಸ್ಯೂಸ್ ಆಗುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. AI ರೆಫರ್ ಮಾಡಿ ಅಥವಾ AI ಕನೆಕ್ಟ್ ಮಾಡಿ ಪ್ಲಾನ್ ಮಾಡಿ, GIS ಕನೆಕ್ಟ್ ಮಾಡಿ ಪ್ಲಾನ್ ಮಾಡಿ ಅಂತ ಅಂದ್ರೆ ನಮ್ಮ ಎಷ್ಟೋ ಹಳ್ಳಿಗಳಲ್ಲಿ ನೆಟ್ವರ್ಕೇ ಬರ್ದೇ ಇರುವಂತಹ ಪ್ರದೇಶದಲ್ಲಿ ಟೆಕ್ನಾಲಜಿ ಉಪಯೋಗಿಸಿ ಪ್ಲಾನ್ ಮಾಡಿ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಅದು ಸಾಧ್ಯತೆಗಳಾಗ್ತದೆ. ಈವನ್ ಸೋಷಿಯಲ್ ಆಡಿಟ್ ಅನ್ನು ಅದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ನಾವಂತ ಹೌದು, ನಮ್ಮ ಹಳ್ಳಿಗಳನ್ನು ಡೆವಲಪ್ ಆಗ್ಬೇಕು ಎಲ್ಲ ನಿಜ, ಆದ್ರೆ ಆ ಡೆವಲಪ್ಮೆಂಟ್ ಆದ್ಮೇಲೆ ಟೆಕ್ನಾಲಜಿ ಯೂಸ್ ಮಾಡಿ ಅನ್ನೋದಕ್ಕೂ ಈ ಹಿಂದೆ ಏನು ನಮ್ಮಲ್ಲಿ ಎಷ್ಟೋ ಜನ ಇನ್ನು ಸಹಿ ಮಾಡಕ್ ಬರ್ದೇ ಇರೋಂತ ಕೂಲಿ ಕಾರ್ಮಿಕರು ಇರುವಾಗಲೇ ಇದನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ. ಸೊ ಹೆಚ್ಚು ಆ ರೀತಿ ಟೆಕ್ನಾಲಜಿ ಫೋಕಸ್ ಆದ್ರೆ ನಿಜವಾಗೂ ರೂರಲ್ ಡೆವಲಪ್ಮೆಂಟ್ಗೆ ಎಷ್ಟು ಮಟ್ಟಿಗೆ ಗಮನ ಕೊಡೋಕ್ಕೆ ಸಾಧ್ಯತೆ ಇದೆ ಅನ್ನೋದು ಪ್ರಶ್ನೆ. ಉದಯ್ ಕುಮಾರ್ ಶೆಟ್ಟರ್ ಮಾತಾಡುವಾಗ ಹೇಳಿದ್ರು, ಗ್ರಾಮ ಸಭೆಗಳು ತುಂಬಾ ಏನು ಚೆನ್ನಾಗಿ ಕೆಲಸ ಆಗ್ತಾ ಇಲ್ಲ. ಒಂದು ವಿಬಿಜಿ ರಾಮ್ಜಿ ಪ್ಲಸ್ ರಾಜ್ಯ ಸರ್ಕಾರದ ಅಡ್ಮಿನಿಸ್ಟ್ರೇಟರ್ ಎರಡೂ ಒಟ್ಟಾಗಿ ಸೇರಿದ್ರೆ ಪಂಚಾಯತ್ಗಳು ಸದ್ಯದಲ್ಲಿ ಮುಚ್ಕೋಬೇಕು. ಬರೀ ಬ್ಯೂರೋಕ್ರಸಿ ಮುಂದುವರಿಯುತ್ತೆ. ಅದಕ್ಕೆ ಯಾವ ಹಂತದ ಸರ್ಕಾರ ಇರಲಿ, ಯಾವ ಪಕ್ಷಗಳಿರಲಿ, ಅದಕ್ಕೆ ಹೊರತಲ್ಲ ಅಂತ ಅನ್ಸುತ್ತೆ. ಇವರು ಕಿರಣ್ ಹೆಗಡೆ ನಮ್ಮ ವಣಸೆ ವಲಯದ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದಾರೆ. ಅಂಪಾರ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದವರು. ಇವರು ಒಕ್ಕೋಡಿ ರಮೇಶ್ ಶೆಟ್ಟರು ನಮ್ಮ ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಕುಂದಾಪುರ ವಲಯದ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಕಾಳವರ ಗ್ರಾಮ ಪಂಚಾಯತ್ನ ಸದಸ್ಯರವರು. ಇವರು ಕೃಪಾ MM ನಮೋಮೆ ಸಂಸ್ಥೆಯ ಅಥವಾ CW ಸಂಸ್ಥೆಯ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಗ್ರಾಮ ಪಂಚಾಯತ್ ಹಕ್ಕೊತ್ತಾಯ ಆಂದೋಲನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಹಾಗೆ ನಮ್ಮ ಒಕ್ಕೂಟದಲ್ಲಿ ಸಹ ಸೆಕ್ರೆಟರಿಯೇಟ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು. ಬಹುಶಃ ನಮ್ಮ ಎಲ್ಲ ವ್ಯವಸ್ಥೆಗಳನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ಅವರು ಜಾಸ್ತಿ ಇದನ್ನ ಅಥವಾ ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಅಥವಾ ಅದನ್ನೆಲ್ಲ ಫಾಲೋ ಅಪ್ ಮಾಡ್ಲಿಕ್ಕೆ ಅವರು ಜಾಸ್ತಿ ಸಹಕಾರವನ್ನ ನೀಡ್ತಾ ಇದ್ದಾರೆ.